ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆತ್ಮೀಯ ಸ್ನೇಹಿತ ರಾಜಶೇಖರ್ ಶೇರಿಕರ್. ಬಹಳ ದಿನಗಳ ನಂತರ ವಿಶೇಷವಾಗಿ ತಮ್ಮ ಮುಂದೆ ಬರ್ತಾ ಇದ್ದೀನಿ. ಎಲ್ಲ ನಮ್ಮ ಸ್ನೇಹಿತರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಒಂದು ಸಂದರ್ಭ ಇತ್ತು. ವಿದೇಶಿಗರು ನಮ್ಮ ದೇಶದ ಹಣ ಮತ್ತು ಆಸ್ತಿಗಳನ್ನು ಲೂಟಿ ಮಾಡ್ತಾ ಇದ್ರು. ಹಲವಾರು ದೇವಸ್ಥಾನಗಳು, ಅದರಲ್ಲಿ ಇತಿಹಾಸವನ್ನು ತೆಗೆದು ನೋಡಿದಾಗ ಹಲವಾರು ಲೂಟಿಕೋರರು ಭಾರತದ ಮೇಲೆ ದಾಳಿ ಮಾಡಿ ಹಲವಾರು ದೇವಸ್ಥಾನಗಳನ್ನು ಲೂಟಿ ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಒಂದು ಸಂದರ್ಭದಲ್ಲಿ ದೊಡ್ಡ ಲೂಟಿ ಆಗಿತ್ತು. ಅದು ಸೋಮನಾಥ ದೇವಾಲಯ ಅಂತಕ್ಕಂಥದ್ದು. ಅದನ್ನ ಮೊಹಮ್ಮದ್ ಗಜನಿ ಮತ್ತು ಮೊಹಮ್ಮದ್ ಗೋರಿಗಳ ಸಂದರ್ಭದಲ್ಲಿ ಬಹಳ ಸಂಪತ್ತನ್ನು ಲೂಟಿ ಹೊಡೆದ್ರು ಅಂತಕ್ಕಂಥದ್ದು ತಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಆ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನಗಳನ್ನ ನಿರ್ಮಿಸ್ತಕ್ಕಂಥವ್ರು ನಾವಾಗಿದ್ವಿ, ಲೂಟಿ ಮಾಡ್ತಕ್ಕಂಥವ್ರು ವಿದೇಶಿಗರಾಗಿದ್ರು. ಆದ್ರೆ ಇಂಥ ಸಂದರ್ಭ, ದೇವಸ್ಥಾನಗಳನ್ನು ಕಟ್ಟೋರು ನಾವೇ, ಅದನ್ನ ಲೂಟಿ ಮಾಡೋರು ನಾವೇ ಅನ್ನುವಂಥ ಪರಿಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ರಲ್ಲಿ ಅದರಲ್ಲಿ ಅಯೋಧ್ಯದ ಶ್ರೀರಾಮ ಮಂದಿರವು ಕೂಡ ಒಂದಾಗಿರೋದ್ರಿಂದ ನಾನು ಶ್ರೀರಾಮನ ಪರಮ ಭಕ್ತ ಶ್ರೀ ರಾಜಶೇಖರ್ ಶೇರಿಕರಾಗಿ ತಮ್ಮಲ್ಲಿ ಇದಕ್ಕಿಂತ ಹಿಂದೆನೆ ಈ ಅಯೋಧ್ಯ ರಾಮ ಮಂದಿರದ ಚಂದಾಚೋರಿಯ ಕುರಿತು ಮಾತನಾಡಿದ್ದೆ. ಇವತ್ತು ಅದೇ ವಿಷಯವಾಗಿ ಮತ್ತೊಮ್ಮೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮಾತನ್ನು ತಮ್ಮ ಮುಂದೆ ಇಡೋದಕ್ಕೋಸ್ಕರವಾಗಿ ಬಂದಿದ್ದೇನೆ. ಈಗಾಗಲೇ ನಾನು ಮೊದಲೇ ಹೇಳಿರುವಂತೆ News24 ಫಾರೆವರ್ ಅಂತಕ್ಕಂಥ ಹಿಂದಿ ಚಾನೆಲ್ ಮತ್ತು ಕನ್ನಡನ ನ್ಯೂಸ್ ಫಸ್ಟ್ ಅಂತಕ್ಕಂಥ ಚಾನೆಲ್ಗಳು ಸುದ್ದಿಯನ್ನ ಬಿತ್ತರ ಮಾಡಿದ್ದು, ಅಯೋಧ್ಯ ಶ್ರೀರಾಮ ಮಂದಿರದ ಚಂದಾಚೋರಿಯಲ್ಲಿ ಔರಾದ್ ತಾಲೂಕಿನಿಗೆ ಕೂಡ ನಂಟಿದೆ ಅಂತ ಸುದ್ದಿಯನ್ನು ನಾವು ಪ್ರಸಾರ ಮಾಡಿದ್ವು. ಅದಕ್ಕೆ ಪೂರಕವಾಗಿರುವಂತೆ ನಮ್ಮ ಔರಾದ್ ತಾಲೂಕಿನಲ್ಲಿಯೂ ಕೂಡ ಹಲವಾರು ರೀತಿಯಾಗಿರ್ತಕ್ಕಂಥ ಚಂದಾನ ವಸೂಲಿ ಮಾಡಲಾಗಿತ್ತು. ಆದ್ರೆ ಅದನ್ನ ಲೆಕ್ಕ ಕೂಡ ಯಾರು ಕೊಡ್ತಾ ಇಲ್ಲ. News24 ಫಾರೆವರ್ ಅಂತಕ್ಕಂಥ ಹಿಂದಿ ಚಾನೆಲ್ ಮತ್ತು ನ್ಯೂಸ್ ಫಸ್ಟ್ ಅಂತಕ್ಕಂಥ ಕನ್ನಡ ಸ್ಟೇಟ್ ಚಾನೆಲ್ಗಳು ಸುದ್ದಿ ಪ್ರಸಾರ ಮಾಡಿಬಿಟ್ಟು ಪ್ರಭು ಚವ್ಹಾಣ್ ಅವರು ವಸೂಲಿ ಮಾಡಿರ್ತಕ್ಕಂಥ ಚಂದಾದ ಬಗ್ಗೆ ಅವ್ರು ಲೆಕ್ಕ ಕೊಡಬೇಕು ಅಂತಕ್ಕಂಥದ್ದನ್ನ ಅವು ಕೇಳಿದ್ವು. ಅದಕ್ಕೆ ಪೂರಕವಾಗಿರುವಂತೆ ತಮ್ಮಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನನ್ನ ಹತ್ತ ಬಂದಿರತಕ್ಕಂಥ ಒಂದು ದಾಖಲೆಯನ್ನ ತಮಗೆ ತೋರಿಸ್ಬಿಟ್ಟು ನಾನು ಮಾತಾಡ್ತೇನೆ. ಈ ನಮ್ಮ ಔರಾದ್ ತಾಲೂಕಿನ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಆಗಿರ್ತಕ್ಕಂಥ ಸೂರ್ಯಕಾಂತ್ ಜಿ ಅಲ್ಮಾಜಿ ಅಂತಕ್ಕಂಥವ್ರು ದಿನಾಂಕ 26/1/2021 21 ಲಕ್ಷ ರೂಪಾಯಿಯ ಚೆಕ್ ಅನ್ನ ಕೊಡ್ತಾರೆ ಈ ಸಂಸ್ಥೆಗೆ. ಶ್ರೀ ರಾಮ ಜನ್ಮಭೂಮಿ ಮಂದಿರ ಅಯೋಧ್ಯ ಟ್ರಸ್ಟ್ಗೆ ಕಾರ್ಯಾಲಯ ರಾಮ್ ಕಚಹರಿ ಆಶ್ರಮ್ ರಾಮ್ಕೋಟ್ ಅಯೋಧ್ಯ ಅಂತಕ್ಕಂಥ ಈ ಒಂದು ತೀರ್ಥಕ್ಷೇತ್ರದ ಒಂದು ಸಮಿತಿಗೆ ಈ ಒಂದು ಚೆಕ್ ಅನ್ನ ಕೊಡ್ತಾರೆ. ಇದು 21 ಲಕ್ಷ ಅಮೌಂಟ್ ಇರ್ತಕ್ಕಂಥ ಒಂದು ಚೆಕ್ ಇದೆ. ತಾವು ದಯವಿಟ್ಟು ಈ ದಾಖಲೆಯನ್ನ ಪರಿಶೀಲಿಸಬಹುದು. ಇದು ಬಣ್ಣದಲ್ಲಿ, ಕಲರ್ನಲ್ಲಿ ಇಲ್ಲ, ಜೆರಾಕ್ಸ್ ಇದೆ, ವೈಟ್ ಪ್ರತಿ ಇದೆ. ಇದು ತಾವು ಈ ಚೆಕ್ ಅನ್ನ ನೋಡಬಹುದು. ಈ ಚೆಕ್ ನಲ್ಲಿ 21 ಲಕ್ಷ ರೂಪಾಯಿ ಅವ್ರು ಕೊಟ್ಟಿರ್ತಕ್ಕಂಥ ದಾಖಲೆ ಇದೆ. ಇದು ಕೊಟ್ಟಿರ್ತಕ್ಕಂಥದ್ದು 26ನೇ ಜನವರಿ 2021 ಇವ್ರು ಕೊಟ್ಟಿರ್ತಕ್ಕಂಥ ಚೆಕ್ ಇದು. ಹಾಗಾಗಿ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಇದನ್ನ ಮಾಡಲಾಗಿದೆ. ಇದು ರಿಸಿಪ್ಟ್ ಕೂಡ ತಮಗೆ ನಾನು ಈ ಮುಖಾಂತರ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಈ ರಿಸಿಪ್ಟ್ ಕೂಡ ಇದನ್ನು ನೋಡಬೇಕು. ಇದರಲ್ಲಿ ಎಲ್ಲವೂ ಕೂಡ ದಾಖಲೆ ಆಗಿರ್ತಕ್ಕಂಥದ್ದು. ಇದರ ಬಗ್ಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಇದು ಇಷ್ಟೇ ದಾಖಲೆಗಳು ಇರ್ಲಿಕ್ಕಿಲ್ಲ. ಇದಕ್ಕೆ ಬಿಟ್ಟು ಹಲವಾರು ಚೆಕ್ಗಳು ಕೊಟ್ಟಿರ್ತಕ್ಕಂಥ ಹಣಗಳು, ಅದರಲ್ಲಿ ಕ್ಯಾಶ್ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಚೆಕ್ ಮುಖಾಂತರ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಬೇಕಾದಷ್ಟು ಹಣ ಇದ್ದಿರ್ಬೋದು. ಆದ್ರೆ ಇದ್ರ ಬಗ್ಗೆ ಯಾರು ಕೂಡ ಲೆಕ್ಕ ಕೊಡ್ತಾ ಇಲ್ಲ. ಇದು ತಾಲೂಕಿನ ಜನರಿಗೆ ಮಾಡಿರ್ತಕ್ಕಂಥ ಮೋಸ. ತಾವೇನು ತಾಲೂಕಿನ ಜನರಲ್ಲಿ ಒಂದು ಸಮುದಾಯಕ್ಕೋಸ್ಕರ, ಒಂದು ಸಮಾಜಕ್ಕೋಸ್ಕರವಾಗಿ, ಒಂದು ಧರ್ಮಕ್ಕೋಸ್ಕರವಾಗಿ, ಧರ್ಮದ ಕೆಲಸಕ್ಕೋಸ್ಕರವಾಗಿ ತಾವು ತಗೊಂಡಿದ್ರಲ್ಲ ಅಮೌಂಟ್ ಅನ್ನ, ಅದ್ರ ಲೆಕ್ಕ ಕೊಡಬೇಕಾಗಿತ್ತು. ಅದ್ರ ಲೆಕ್ಕ ಕೊಡಲಿಲ್ಲ. ನಾನು ನೇರವಾಗಿ ತಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀನಿ. ತಾವು ಬೇರೆ ಯಾವ ಅಮೌಂಟ್ ಬಗ್ಗೆ ನಾನು ತಮಗೆ ಲೆಕ್ಕ ಕೇಳ್ತಾ ಇಲ್ಲ. ಆದ್ರೆ ತಾವು ತೆಗೆದುಕೊಂಡಿರ್ತಕ್ಕಂಥ ಈ ಒಂದು 21 ಲಕ್ಷದ ಚೆಕ್ ಇದೆಯಲ್ಲ, ಇದು ತಾವು ಎಲ್ಲಿ ಒಯ್ದು ಮುಟ್ಟಿಸಿದ್ರಿ ಅಮೌಂಟು, ಅದ್ರ ಬಗ್ಗೆ ರಿಸಿಪ್ಟು ದಾಖಲೆ ಏನಾದರೂ ಇದೆಯಾ? ಒಬ್ಬ ಸಾರ್ವಜನಿಕನಾಗಿ, ಶ್ರೀರಾಮನ ಪರಮ ಭಕ್ತನಾಗಿ, ರಾಜಶೇಖರ್ ಶೇರಿಕರಾಗಿರ್ತಕ್ಕಂಥ ನಾನು ತಮಗೆ ದಯಮಾಡಿ ಇದೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಚೆಕ್ನ ಹಣ ತಾವು ಎಲ್ಲಿ ಒಯ್ದು ಮುಟ್ಟಿಸಿದ್ರಿ ಅಂತಕ್ಕಂಥದ್ದು ದಯವಿಟ್ಟು ಇದಕ್ಕೆ ಉತ್ತರ ಕೊಟ್ಟರೆ ಸಾಕು ಅನ್ನುವಂಥ ಮಾತನ್ನು ತಮಗೆ ಈ ವಿಡಿಯೋ ಮುಖಾಂತರ ಕೇಳ್ತಾ, ದಯವಿಟ್ಟು ಇದಕ್ಕೆ ಒಂದ್ ವೇಳೆ ತಾವು ಉತ್ತರ ಕೊಡದೇ ಇದ್ದಲ್ಲಿ ಆ ಹಣವನ್ನ ನೀವು ನಿಮ್ಮ ವೈಯಕ್ತಿಕಗೋಸ್ಕರವಾಗಿ ತಾವು ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ರಾ, ಬಳಸ್ಕೊಂಡಿದ್ರಾ ಅಂತಕ್ಕಂಥದ್ದು
ಅಥವಾ ತಾವು ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ತಾವು ಕೊಟ್ಟಿದ್ದೇ ಆದಲ್ಲಿ ಅದರ ಬಗ್ಗೆ ದಾಖಲೆಯನ್ನ ಜನರ ಮುಂದೆ ಸಾಬೀತು ಮಾಡಬೇಕು. ಇಲ್ಲಾಂದ್ರೆ ಈ ಹಣನ ಕಳ್ಳತನ ಮಾಡಿದ್ದೀರಿ ಅಂತಕ್ಕಂಥ ಆರೋಪ ತಮ್ಮ ಮೇಲೆ ಆರೋಪಿಸ್ತಾ ತಾವು ಇದ್ರ ಬಗ್ಗೆ ಉತ್ತರಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಈ ತಮ್ಮೆಲ್ಲರಿಗೂ ಕೂಡ ಸಾರ್ವಜನಿಕ ವಿನಂತಿ ಮಾಡ್ಕೊಳ್ತೇನೆ. ದಯವಿಟ್ಟು ಅವರಿಗೆ ಉತ್ತರನ ಕೇಳಬೇಕು. ತಾವೆಲ್ಲ ಅವ್ರು ಮಾಡಿರ್ತಕ್ಕಂಥ ತಪ್ಪಿನ ಬಗ್ಗೆ ಅವ್ರು ಏನು ಮಾಡಿದ್ದಾರೆ ಹಣದ ಉತ್ತರ ಎದುರುಗಡೆ ಬಂದು, ಅದು ನೀವು ಮಾಧ್ಯಮದ ಮುಖಾಂತರ ಕೊಡ್ತಿರೋ ಅಥವಾ ತಮ್ಮ ಆಫೀಸಿನ ಮುಖಾಂತರ ಕೊಡ್ತಿರೋ ಅಥವಾ ತಮ್ಮ ಕಾರ್ಯಕರ್ತರಿಗೆ ಯಾವ ರೀತಿಯಾಗಿ ಉತ್ತರ ಕೊಡ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ತಾಲೂಕಿನ ಜನ ತಮ್ಮ ಕೇಳ್ತಾ ಇದ್ದಾರೆ. ತಾವು ದಯವಿಟ್ಟು ಈ ಒಂದು ಹಣದ ಬಗ್ಗೆ ಉತ್ತರ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ ಸಾಹೇಬ್ರೆ, ಮಾನ್ಯ ಶಾಸಕ ಸಾಹೇಬ್ರೆ, ತಮ್ಮ ತಿಳ್ಕೊತಾರೆ. ಧನ್ಯವಾದಗಳು.